ಎಸ್ ಅಶ್ವಥ್ ಅವರೇ, ಹೇಳಿ. ಎಸ್ ರಾಜಣ್ಣ ಅವರು ಹೇಳಿಕೆ ಅಂದ್ರೆ ರಾಜಣ್ಣ ಅವರು ಈ ಮೊದಲೇ ಈ ತರದ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿಲ್ಲ, ಈ ಹಿಂದೆಯೂ ಕೂಡ ಸಾಕಷ್ಟು ಕೊಟ್ಟಿದ್ರು. ಇದರಿಂದ ಸಿದ್ದು ಆಪ್ತರನ್ನ ಅಂದ್ರೆ ಬಲಗೈ ತರ ಇದ್ದವರನ್ನ ಅವರಿಂದ ದೂರ ಮಾಡೋದಕ್ಕೆ ವಿರೋಧಿಗಳಿಗೆ ಇದೇ ಒಂದು ಅಸ್ತ್ರವಾಯ್ತು ಅನ್ನೋ ಒಂದು ಮಾತುಗಳಿದೆ. ಖಂಡಿತ ದಿವ್ಯಾ, ಯಾಕೆಂತಂದ್ರೆ ಸಿದ್ದರಾಮಯ್ಯ ಅವರಿಗೆ ಬಲಗೈ ಬಂಟರಾಗಿ ಯಾರಾದ್ರೂ ಇದ್ರು ಅಂತಂದ್ರೆ ಅದು ಮಹದೇವಪ್ಪ ಜೊತೆಗೆ KN ರಾಜಣ್ಣ ಅವರು ಯಾವುದೇ ಒಂದು ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಪರ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ವಿರುದ್ಧ ಆಗಿರ್ಬೋದು, ಯಾವುದೇ ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ KN ರಾಜಣ್ಣ ಅವರು ಅವರ ಮುಂದೆ ಮಾಧ್ಯಮಗಳು ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಬೇಕಾದಂತೆ ಮನಸ್ಸು ಇಚ್ಛೆ ಅವರು ಮಾತನಾಡುತ್ತಿದ್ದಂತಹ ಒಬ್ಬ ವ್ಯಕ್ತಿ. ಅಂದ್ರೆ ಸಿದ್ದರಾಮಯ್ಯ ಅವ್ರನ್ನ ಓಲೈಸೋದಕ್ಕೆ ಮತ್ತೆ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟಿಂಗ್ ಬೀಸಿದಂತಹ ಏಕೈಕ ವ್ಯಕ್ತಿ ಅಂತಂದ್ರೆ ಅದು KN ರಾಜಣ್ಣ ಅವರು. ಸೊ KN ರಾಜಣ್ಣ ಅವರು ಈಗ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, ಆ ಒಂದು ಸ್ಟೇಟ್ಮೆಂಟ್ DKಶಿ ಬಣಕ್ಕೆ ಅಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಒಂದು ಬಣ, ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಒಂದು ಬಣ, ಜೊತೆಗೆ DK ಶಿವಕುಮಾರ್ ಅವರ ಒಂದು ಬಣ, ಈ ಎರಡೂ ಬಣಗಳು ನಿರಂತರವಾಗಿ ತಮಗೆ ಬೇಕಾದಂತಹ ರೀತಿಯಲ್ಲಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಹೋಗ್ತಾ ಇದ್ರು. ಸೊ ಅದು ಇವತ್ತು ಎಲ್ಲ ಒಂದ್ ಕಡೆ KN ರಾಜಣ್ಣ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ DK ಶಿವಕುಮಾರ್ ಅವರ ಬಣಕ್ಕೆ, DK ಶಿವಕುಮಾರ್ ಅವರಿಗೆ ಬಹಳ ದೊಡ್ಡ ಅಸ್ತ್ರವಾಗಿ ಸಿಕ್ಕಿಬಿತ್ತು. ಸೊ ಹಾಗಾಗಿ ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿ DK ಶಿವಕುಮಾರ್ ಅವರ ಬಣ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಇಂಚಿಂಚು ಮಾಹಿತಿಯನ್ನ ಕೊಡ್ತಾರೆ. ಅಂದ್ರೆ ನೀವು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀರಾ ಬಿಜೆಪಿಯವರ ವಿರುದ್ಧ, ಆದ್ರೆ ನಮ್ಮ ಪಕ್ಷದ ಒಬ್ಬ ಪ್ರಭಾವಿ ಸಚಿವರೇ ಈ ರೀತಿಯಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಇದು ಎಷ್ಟರ ಮಟ್ಟಿಗೆ ಸರಿ, ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಜೊತೆಗೆ ನಿಮ್ಗೂ ಕೂಡ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರಿಗೆ ನೇರವಾಗಿ DK ಶಿವಕುಮಾರ್ ಹಾಗೂ DK ಶಿವಕುಮಾರ್ ಅವರ ಬಣ ಕಂಪ್ಲೀಟ್ ಆಗಿ ಒಂದು ಲಿಖಿತ ರೂಪದಲ್ಲಿ ಒಂದು ದೂರನ್ನ ಕೊಡ್ತಾರೆ. ಆ ಒಂದು ದೂರಿನ ಆಧಾರದ ಮೇಲೆ DK ಶಿವಕುಮಾರ್ ಅವರ ಒಂದು ಬಣ ಏನ್ ಕೊಟ್ಟಂತಹ ದೂರ ಇದೆಯಾ, ಆ ಒಂದು ದೂರಿನ ಆಧಾರದ ಮೇಲೆ ರಾಹುಲ್ ಗಾಂಧಿ ಅವರು KN ರಾಜಣ್ಣ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಜರುಗಿಸಲೇಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಸೂಚನೆಯನ್ನ ಕೊಡ್ತಾರೆ. ಸಿದ್ದರಾಮಯ್ಯ ಅವರು ಅವರಿಗೆ ಇತ್ತ ರಾಹುಲ್ ಗಾಂಧಿ ಅವ್ರನ್ನು ಕೂಡ ಎದುರಾಕೊಳ್ಳಕ್ಕಾಗಲ್ಲ, ಇತ್ತ KN ರಾಜಣ್ಣ ಅವ್ರನ್ನು ಕೂಡ ಸಮಾಧಾನ ಮಾಡದಂತಹ ಒಂದು ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಇದ್ದಾರೆ. ಯಾಕೆಂತಂದ್ರೆ ಪಕ್ಷಕ್ಕೆ ಕೊಟ್ಟಂತಹ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಇದೆಯಲ್ಲ, ಆ ಸ್ಟೇಟ್ಮೆಂಟ್ ಬಹಳ ಅಂದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಒಂದು ಸ್ಟೇಟ್ಮೆಂಟ್ ಬಹಳ ಮುಳುವಾಗಿತ್ತು. ಸೊ ಹಾಗಾಗಿ ಹೇಗಾದ್ರೂ ಮಾಡಿ ಈ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ಲೇಬೇಕು ಅಂತ ಹೇಳಿ ಸ್ವತಃ ಸಿದ್ದರಾಮಯ್ಯ ಅವರು ಕೂಡ ರಾಜೀನಾಮೆಯನ್ನ ಅಕ್ಸೆಪ್ಟ್ ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಬಂದಿರುವಂತದ್ದು. ಸೊ ಹಾಗಾಗಿ ಈ ಒಂದು ಪ್ರಕರಣ, ಈ ಒಂದು ಇಶ್ಯೂ ಹೀಗೆ ಮುಗಿಯುತ್ತಾ ಅಥವಾ ಮುಂದುವರಿಯುತ್ತಾ ಅನ್ನೋದು ಕೂಡ ಬಹಳ ಯಕ್ಷ ಪ್ರಶ್ನೆ. ಯಾಕೆಂತಂದ್ರೆ ಅಶ್ವಥ್ ಅವರ ಈಗ ಮತ್ತೊಂದು ಬ್ರೇಕಿಂಗ್ ಬರ್ತಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.